ರಾಜ್ಯ ಸರ್ಕಾರ ಈಗಾಗಲೇ ಕೂಡ BMTC, KSRTC ಸೇರಿದಂತೆ 4 ನಿಗಮಗಳ ಟಿಕೆಟ್ ಮೇಲೆ 15ರಷ್ಟು ದರ ಹೆಚ್ಚಳವನ್ನು ಮಾಡಿರುವಂಥದ್ದು. ಸದ್ಯ ನಾನು ಈಗಾಗಲೇ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿದ್ದೀನಿ. ವಾಯುವಜ್ರ ಬಸ್ಗಳ ಒಂದು ದರ ಎಷ್ಟರ ಮಟ್ಟಿಗೆ ಹೆಚ್ಚಳ ಆಗಿದೆ, ನಿನ್ನೆ ಎಷ್ಟಿತ್ತು ಇವತ್ತು ಎಷ್ಟಿತ್ತು ಅನ್ನೋದನ್ನ ಸದ್ಯ ನಾನು ಈಗಾಗಲೇ ತೋರಿಸ್ತಾ ಹೋಗ್ತೀನಿ. ಮೆಜೆಸ್ಟಿಕ್ನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಈ ಒಂದು ಬಸ್ ಕೂಡ ಸಂಚಾರವನ್ನು ಮಾಡ್ತಿದೆ. ಈ ಒಂದು ಬಸ್ನಲ್ಲಿ ಈಗಾಗಲೇ ಕೂಡ ಪ್ರಯಾಣಿಕರು ಬರ್ತಾ ಇದ್ದಾರೆ. ನಿನ್ನೆ ಎಷ್ಟಿತ್ತು ಇವತ್ತು ಎಷ್ಟಾಗಿದೆ ಅನ್ನೋಂಥದ್ದಾದರೆ, ನಿನ್ನೆ ಈ ಒಂದು ವಾಯುವಜ್ರ ಬಸ್ನಲ್ಲಿ ಸಂಚಾರ ಮಾಡುವಂಥ ಪ್ರಯಾಣಿಕರಿಗೆ 250 ರೂಪಾಯಿ ಟಿಕೆಟ್ ಇತ್ತು. ಇವತ್ತು 290 ರೂಪಾಯಿ, ಅಂದರೆ ಬರೋಬ್ಬರಿ GST ಸೇರಿ 40 ರೂಪಾಯಿ ಹೆಚ್ಚಳವಾಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಸಾಕಷ್ಟು ಜನ ಮಹಿಳಾ ಪ್ರಯಾಣಿಕರು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ತಾವು ಕೂಡ ಈಗಾಗಲೇ ಮೆಜೆಸ್ಟಿಕ್ನಿಂದ ಏರ್ಪೋರ್ಟಿಗೆ ಸಂಚಾರವನ್ನು ಮಾಡ್ತಿದ್ದೀರಾ, ಏನು ಹೇಳ್ತೀರಾ ಮೇಡಮ್? ನಿನ್ನೆ ಎಷ್ಟಿತ್ತು ಇವತ್ತು ಎಷ್ಟಿತ್ತು ಅಂತ ಕಂಡಕ್ಟರ್ ಹತ್ರ ಕೇಳಿದ್ರ ಎಷ್ಟು ಹೆಚ್ಚಳ ಆಗಿದೆ ಅಂತ ಅನ್ಸತ್ತೆ ಮೇಡಮ್? ಅಲ್ಲ, ಕೇಳಿದ್ವಿ ಸರ್. ನಾವು ನಿನ್ನೆ 250 ರೂಪಾಯಿ ಇತ್ತು ಅಂತ ಹೇಳಿದ್ರು. ಇವತ್ತು ನೋಡಿದ್ರೆ 40 ರೂಪಾಯಿ ಜಾಸ್ತಿ ಆಗಿದೆ ಅಂತಾರ. ಅಕಸ್ಮಾತ್ ಇಲ್ಲ ಅಂದವ್ರು ಹೆಂಗ್ ಬರ್ಬೇಕು ಬಸ್ಸಲ್ಲಿ? ಕಷ್ಟ ಆಗುತ್ತಲ್ಲ. ಎಷ್ಟಿರುತ್ತೆ ಅಷ್ಟೇ ತಗೊಂಬಂದಿರ್ತಾರ ದುಡ್ಡು. ಇವಾಗ 40 ರೂಪಾಯಿ ಅದೇ ಹೊರೆ ಆಗುತ್ತೆ ಅವರಿಗೆ, ಹೌದಲ್ಲ? ಅದಕ್ಕೆ ಜಾಸ್ತಿ ಆಗಿರೋದು ನಮಗೆ ಕಷ್ಟ ಆಗುತ್ತೆ. ಮೇಡಮ್, ಈಗಾಗಲೇ ಸರ್ಕಾರ ಹೇಳ್ತಿರುವಂತದ್ದು ನಾರ್ಮಲ್ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಕೊಟ್ಟಿದ್ವಿ, ಈ ಬಸ್ಗಳಲ್ಲಿ ಮಾತ್ರ ಮಹಿಳೆಯರಿಗೆ ಉಚಿತ ಇಲ್ಲ ಅನ್ನೋಂಥ ಮಾತುಗಳನ್ನ ಹೇಳ್ತಾ ಇರುವಂತ. ಉಚಿತ ಏನು ಒಳ್ಳೇದಲ್ಲ ಬಿಡ್ರಿ. ಅದು ಉಚಿತ ಆಗಿದ್ದ ಇನ್ನು ಕಷ್ಟ ಆಗೈತಿ ಎಲ್ಲರಿಗೂ. ಈಗ ಇದನ್ನು ಹೆಚ್ಚಿಗೆ ಮಾಡೋದು, ಅಲ್ಲಿ ಕಡಿಮೆ ಮಾಡೋದು ಅಷ್ಟೇ. ಏನು ಡಿಫ್ರೆನ್ಸ್ ಆಗಲ್ಲ ಅಷ್ಟೇ. ತಾವು ಎಲ್ಲಿಂದ ಎಲ್ಲಿಗೆ ಓಡಾಡ್ತಿದ್ದೀರಾ ಮೇಡಮ್? ನಾವು ಇಲ್ಲಿ ರಾಣೆಬೆನ್ನೂರಿಂದ ಬಂದಿರೋದು. ನಾವೀಗ ಶಿರ್ಡಿಗೆ ಹೊರಟಿದ್ದೇವೆ. ಈಗ ಈ ಬಸ್ನಾಗ ಏರ್ಪೋರ್ಟಿಗೆ ಹೊರಟಿದ್ದೇವೆ. ಮಹಿಳೆಯರಿಗೆ ಉಚಿತ ಕೊಟ್ಟಿದ್ದಾರೆ, ಈ ಬಸ್ಸಲ್ಲಿ ದರ ಏರಿಕೆ ಆಗಿದೆ ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಮೇಡಮ್? ಅದೇ ಹೇಳಿದ್ನಲ್ಲ, ಏರ್ಪೋರ್ಟ್ ಅಲ್ಲ, ಇಲ್ಲಿ ತಗೊಳ್ತಾ ಇದ್ದಾರೆ, ಅಲ್ಲಿ ಫ್ರೀ ಮಾಡ್ತಾ ಇದ್ದಾರೆ. ಅದೇ ಡಿಫ್ರೆನ್ಸ್. ಅಂದ್ರೆ ಅವ್ರು ಏನು ಮಾಡೋಕ್ಕತ್ತಿಲ್ಲ. ಇವಾಗ ಅಲ್ಲಿ ಕಡಿಮೆ ಮಾಡ್ಯಾರ, ಇಲ್ಲಿ ಹೆಚ್ಚಿಗೆ ಮಾಡ್ತಾರ. ಈಗ ಮತ್ತೊಬ್ಬರು ಮಹಿಳಾ ಪ್ರಯಾಣಿಕರು ಕೂಡ ನನ್ನ ಜೊತೆಲಿದ್ದಾರೆ. ಮೇಡಮ್, ತಾವು ಕೂಡ ಈಗಾಗಲೇ ಮೆಜೆಸ್ಟಿಕ್ನಿಂದ ಕೆಂಪೇಗೌಡ ಏರ್ಪೋರ್ಟಿಗೆ ಪ್ರಯಾಣ ಮಾಡ್ತಿದ್ದೀರಾ. ಎಷ್ಟು ಹೆಚ್ಚಳ ಆಗಿತ್ತು ಮೇಡಮ್ ನಿನ್ನೆಗೂ ಇವತ್ತಿಗೂ? 15% ಹೆಚ್ಚಿಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ತನಕ 250 ರೂಪಾಯಿ ಇತ್ತು, ಇವತ್ತು 290 ರೂಪಾಯಿ. ಬಟ್ ಅದು ಬೇರೆ ಬಸ್ಗಳಿಗೆಲ್ಲಾನು ಹೆಣ್ಮಕ್ಳಿಗೆ ಅಂತ ಹೇಳಿ ಫ್ರೀ ಮಾಡಿ ಯಾರು ಕೇಳಿದ್ದಿಲ್ಲ ಅದನ್ನು ಫ್ರೀ ಮಾಡಿ ಅಂತಂದೇಳಿ. ಸುಮ್ಮನೆ ಎಲ್ಲಾದರೂ ಕಷ್ಟಪಟ್ಟು ದುಡಿಯೋರ್ನೆಲ್ಲ ಮೂಲೆ ಕೂರಿಸ್ಕೊಂಡಂಗೆ ಆಗಿದೆ ಈಗ. ಹಾಗಾಗಿ ಇದೇನು ಒಳ್ಳೇದಲ್ಲ ಅಂತಂದೇಳಿ ಅನಿಸ್ತಾ ಇದೆ ನನಗೆ. ನಾರ್ಮಲ್ ಬಸ್ಗಳಲ್ಲಿ ಫ್ರೀ, ಈ ಬಸ್ಗಳಲ್ಲಿ ಇವತ್ತು ನೀವು ಓಡಾಡ್ತಿದ್ದೀರಾ, 40 ರೂಪಾಯಿ ಅಷ್ಟು ಹೆಚ್ಚಳ ಆಗಿದೆ. ಈ ಎರಡನ್ನು ನೋಡುವಂಥದ್ದಾದ್ರೆ ಕೆಲವರಿಗೆ ಗೊತ್ತಿರಲ್ಲ 15% ಹೆಚ್ಚಿಗೆ ಆಗಿದೆ ಅಂತ. ನಮಗೂ ಇಲ್ಲಿ ಬಂದು ಟಿಕೆಟ್ ತೊಗೊಂಡಾಗ್ಲೇ ಗೊತ್ತಾಗಿದ್ದು. ಕೆಲವರು ಎಕ್ಸಾಕ್ಟ್ ಅಷ್ಟೇ ಇಟ್ಕೊಂಡ್ಬಂದಿರ್ತಾರೆ ಅಂತ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಮೇಡಮ್, ಈಗ ತಾವು ಎಷ್ಟು ಜನ ಓಡಾಡ್ತಿದ್ದೀರಾ? ಈ ಇಷ್ಟು ಜನದಿಂದ ಎಷ್ಟು ಹೆಚ್ಚಳ ಆಯಿತು, ಎಷ್ಟು ವ್ಯತ್ಯಾಸ ಆಗುತ್ತೆ ಅಂತ? ಹೊರಟಿದ್ದೀವಿ ನಾವು 7 ಜನಕ್ಕೆ ಅಂತೇಳಿದ್ರೆ 280 ರೂಪೀಸ್ ಜಾಸ್ತಿ ಆಯಿತು. ಮತ್ತೊಬ್ಬರು ಕೂಡ ನನ್ನ ಜೊತೆಲಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ತಾವು ಎಲ್ಲಿಂದ ಎಲ್ಲಿಗೆ ಪ್ರಯಾಣವನ್ನು ಮಾಡ್ತಿದ್ದೀರಾ, ಮತ್ತು ಈ 15% ಹೆಚ್ಚಳದಿಂದ ತಮಗೆ ಎಷ್ಟು ಹೊರೆ ಆಯಿತು ಇವತ್ತಿನ ಪ್ರಯಾಣ ಅಂತ? ಸರ್, ಇದು ಜಾಸ್ತಿ ಆಯಿತು. ಒಂದು 1% 2% ಮಾಡಿದರೆ ಸರಿ ಇತ್ತು. ಇದು ಮಹಿಳೆಯರಿಗೆ ಫ್ರೀ ಮಾಡಿಬಿಟ್ಟು ನಮ್ಮಂಥವ್ರಿಗೆ ಎಲ್ಲರಿಗೂ ಬರೆ ಆಯಿತು. ಸರ್, ತಾವು ಹಿಂದೆ ಓಡಾಡುವಂಥ ಸಂದರ್ಭದಲ್ಲಿ ಎಷ್ಟು ಟಿಕೆಟ್ ಕೊಟ್ಟಿದ್ರಿ, ಇವತ್ತು ಎಷ್ಟು ಹಣ ಕೊಡ್ತಾ ಇದ್ದೀರಾ? ಸರ್, ಮೊನ್ನೆ ಹೋದ್ದೆ ನಾನು 15 ದಿನ ಹಿಂದೆ. 250 ರೂಪಾಯಿ ಇತ್ತು, ಇವತ್ತು 40 ರೂಪಾಯಿ ಜಾಸ್ತಿ ಆಗಿದೆ. ಅದು ತುಂಬ ಜಾಸ್ತಿ ಆಯಿತು. ಒಂದು 10 ರೂಪಾಯಿ ಜಾಸ್ತಿ ಆಗಿದ್ರೆ ಕರೆಕ್ಟ್ ಇತ್ತು. ಮುಂಚೆನೇ ಬೆಲೆ ಏರಿಕೆ ಜಾಸ್ತಿ ಆಗಿಬಿಟ್ಟಿದೆ ಆಲ್ರೆಡಿ. ಇದು ಬಸ್ಸಿನ ಪ್ರಯಾಣ ಮತ್ತೆ ಜಾಸ್ತಿ ಆಯಿತು. ನಾನು ಈಗ ಚಿಕ್ಕಮಗಳೂರಿಂದ ಬಂದಿದ್ದೀನಿ, ಅಲ್ಲಿಂದ 30 ರೂಪಾಯಿ ಜಾಸ್ತಿ ಆಗಿದೆ, 35 ರೂಪಾಯಿ. ಇಲ್ಲಿಂದ ಮತ್ತೆ 40 ರೂಪಾಯಿ, 150 ರೂಪಾಯಿ ಜಾಸ್ತಿ ಬರೀ ಬೆಂಗಳೂರು ಹೋಗಿ ಬರೋಕ್ಕೆ. ತುಂಬ ಸರ್ಕಾರಕ್ಕೆ ಈ ಒಂದು ಬೆಲೆ ಏರಿಕೆ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಪ್ರಯಾಣಿಕರಾಗಿ? ಅಲ್ಲ, ಅಂದರೆ ಇದು ಮಹಿಳೆಯರಿಗೆ ಎಲ್ಲ ಬಸ್ಸಲ್ಲಿ ಫ್ರೀ ಮಾಡಿದ್ರಲ್ಲ, ಅದನ್ನು ಹೊರೆನ ಗಂಡಸರ ಮೇಲೆ ಹಾಕ್ತಿದ್ದಾರೆ. ಇದು ಕಮ್ಮಿ ಮಾಡಿ ಸರ್ಕಾರ ತಮಗೂ ಉಚಿತ ಮಾಡಿಬಿಟ್ರೆ ಸರಿ ಆಗತ್ತಾ ಅನ್ಸತ್ತಾ ಅಂತ? ಉಚಿತ ಮಾಡೋದು ಯಾರಿಗೂ ಉಚಿತ ಮಾಡಬಾರ್ದು, ಎಲ್ಲರಿಗೂ. ಈಗ ಸುಮ್ಮನೆ ಎಲ್ಲ ತಿರುಗ್ತಾರೆ ಉಚಿತ ಮಾಡಿಬಿಟ್ರೆ, ಎಲ್ಲರಿಗೂ ಕಷ್ಟನೇ. ಉಚಿತ ಮಾಡ್ಬೋದು. ಮುಂಚೆ ಹೆಂಗಿತ್ತು ಅದೇ ಥರ ಒಳ್ಳೇದಿತ್ತು. ಅಂದ್ರೆ ಇವಿಷ್ಟು ಕೂಡ ಇಲ್ಲಿರುವಂತ ಮಹಿಳಾ ಪ್ರಯಾಣಿಕರು ಮತ್ತೆ ಪುರುಷ ಪ್ರಯಾಣಿಕರು ಹೇಳ್ತಾ ಇರುವಂತ, ಅಂದ್ರೆ 40 ರೂಪಾಯಿ ಹೆಚ್ಚಳ ಆದಂಥದ್ದು ಸರಿಯಲ್ಲ, 5 ರೂಪಾಯಿ 10 ರೂಪಾಯಿ ಹೆಚ್ಚಳ ಆಗಿದ್ರೆ ಸರಿ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.